ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಶೋಕ್. ನೀವು ನೋಡ್ತಾ ಇದ್ದೀರಾ ಅಶೋಕ್ ಅಗ್ರೋ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ. ರೈತ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ಸೈಲೇಜ್ ನಮ್ಮ ಒಂದು ಡೈರಿ ಫಾರ್ಮ್ಗೆ ಎಷ್ಟು ಲಾಭದಾಯಕ. ಸೈಲೇಜನ್ನು ನಾವು ಸಂಪೂರ್ಣ ಪ್ರಮಾಣದಲ್ಲಿ ಬರೀ ಸೈಲೇಜನ್ನೇ ಕೊಟ್ಟು ಹಾಲು ಉತ್ಪಾದನೆ ಮಾಡಬಹುದಾ? ಸೈಲೇಜಿಂದ ನಮಗೇನಾದರೂ ಉಳಿತಾಯ ಅನ್ನೋದು ಹೆಚ್ಚಾಗುತ್ತಾ? ಸಂಪೂರ್ಣ ಪ್ರಮಾಣದಲ್ಲಿ ಕೊಡಬೇಕಾ ಸೈಲೇಜನ್ನು, ಅಥವಾ ಅಲ್ಪ ಸ್ವಲ್ಪ ಕೊಟ್ಟರು ಓಕೆ ಆಗುತ್ತಾ ಅಂತಕ್ಕಂಥದ್ದನ್ನು ಮಾತಾಡೋಣ. ಇಲ್ಲಿ ನಾನು ಸೈಲೇಜ್ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ನಮ್ಮ ಡೈರಿ ಫಾರ್ಮ್ಗೆ ಸೈಲೇಜು ಎಷ್ಟು ಅವಶ್ಯಕತೆ ಮತ್ತು ಎಷ್ಟು ಉಪಯೋಗ ಇದೆ ಅನ್ನೋದ್ರ ಬಗ್ಗೆ ಮಾತ್ರ ಮಾತಾಡ್ತಾ ಹೋಗೋಣ. ಯಾಕೆ ಅಂತ ಅಂದರೆ ಸೈಲೇಜ್ ಹೇಗೆ ಮಾಡಬೇಕು ಅನ್ನೋದನ್ನು ಬೇಕಾದ್ರೆ ನಾವು ನೆಕ್ಸ್ಟ್ ಒಂದು ವಿಡಿಯೋನ ನಿಮ್ಮ ಕೋರಿಕೆ ಮೇಲೆ ಬೇಕಾದ್ರೆ ನೆಕ್ಸ್ಟ್ ಮಾಡೋಣ. ಪ್ರೆಸೆಂಟ್ ನಾವೀಗ ಸೈಲೇಜ್ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಿಲ್ಲ. ನಮ್ಮ ಡೈರಿ ಫಾರ್ಮ್ಗೆ ಸೈಲೇಜು ಎಷ್ಟು ಅವಶ್ಯಕವಾಗಿದೆ ಮತ್ತು ಎಷ್ಟು ಉಪಯೋಗವಾಗಿದೆ, ಸೈಲೇಜಿಂದ ನಮ್ಮ ಡೈರಿ ಫಾರ್ಮಲ್ಲಿ ಹಸುಗಳಿಗೆ ನಮ್ಮ ಒಂದು ಕೌಸ್ಗೆ ಎಷ್ಟು ರೀತಿಯಲ್ಲಿ ಉಪಯೋಗ ಬರುತ್ತೆ, ಅದನ್ನು ಮಾತ್ರನೇ ನಾನು ಈ ಒಂದು ವಿಡಿಯೋದಲ್ಲಿ ಮಾತಾಡ್ತಾ ಹೋಗ್ತೀನಿ. ಖಂಡಿತ ಸೈಲೇಜನ್ನು ಸಂಪೂರ್ಣವಾಗಿ ನಾವು ಯಾವುದೇ ಹಸಿರು ಮೇವು ಒಣಮೇವು ಕೊಡದಲೇ ಬರೀ ಸೈಲೇಜ್ ಕೊಟ್ಟು ಹಾಲನ್ನು ಉತ್ಪಾದನೆ ಮಾಡಬಹುದಾ? ಮಾಡಿದ್ರೆ ಏನಾಗುತ್ತೆ, ಮಾಡದೇ ಇದ್ದರೆ ಸೈಲೇಜ್ ಕೊಡದೇ ಇದ್ರೆ ಏನಾಗೋದಿಲ್ಲ. ಏನಾಗುತ್ತೆ ಅಂದರೆ ಮಾಮೂಲಿ ನಾವು ಏನು ಮೇವನ್ನು ಕೊಡ್ತಾ ಇರ್ತೀವಿ ಅದನ್ನು ಕೊಟ್ಟರೆ ಹಾಲು ಉತ್ಪಾದನೆ ಅದು ಅದೇ ಆಗುತ್ತೆ. ಕೊಡಲಿಲ್ಲ ಅಂತ ಅಂದರೆ ಕೊಟ್ಟರೆ ಏನಾಗುತ್ತೆ, ಹೆಚ್ಚಾಗಿ ನೀವು ಕೊಟ್ಟರೆ ಖಂಡಿತ ಅದು ಡೇಂಜರು, ಅದು ಅತಿ ಹೆಚ್ಚಾಗಿ ಕೊಡಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಒಂದು ಡೈರಿ ಫಾರ್ಮ್ಗೆ ನಮ್ಮ ಒಂದು ಹಸುಗಳಿಗೆ ಸಂಪೂರ್ಣವಾಗಿ ನಾವು ಸೈಲೇಜಲ್ಲೇ ಮಾಡ್ತೀವಿ ಅಂದರೆ ಅದು ನೆವರ್ ಸಾಧ್ಯವಿಲ್ಲ. ಸೈಲೇಜು ಜಸ್ಟ್ ಇದೊಂದು ರೀತಿ ಆಲ್ಟರ್ನೇಟಿವ್ ಆಗಿ ಮಾಡ್ಕೊಂಡು, ಅಂದರೆ ಮೇವಿಗೆ ಇದು ಆಲ್ಟರ್ನೇಟಿವ್ ಅಲ್ಲ, ಪ್ಯಾರಲಲ್ ಆಗಿ ಅದಕ್ಕೆ ಒಂದು ಸರಿ ಹೊಂದುವಂತೆ. ಮತ್ತು ಏನಕ್ಕೆ ಬೇಕು, ಅದು ಸಂಪೂರ್ಣವಾಗಿ ಅದನ್ನೇ ಕೊಡೋಕ್ಕೂ ಬರೋದಿಲ್ಲ. ಈ ರೀತಿ ನಾವು ಹಸಿ ಮೇವನ್ನ ಕಡಿಮೆ ಮಾಡೋದಕ್ಕೂ ಬರೋದಿಲ್ಲ, ಅದನ್ನು ಕೊಡಬೇಕು ಇದನ್ನು ಮತ್ತು ಏನು ಕೊಡಬೇಕು ಸೈಲೇಜನ್ನು ಅಂತ ಅಂದರೆ ಕಂಪಲ್ಸರಿಯಾಗಿ ನಮ್ಮ ಒಂದು ಉತ್ಪಾದನಾ ವೆಚ್ಚವನ್ನು, ಪ್ರೊಡಕ್ಷನ್ ಕಾಸ್ಟನ್ನು ಸ್ವಲ್ಪ ಡೌನ್ ಮಾಡ್ಕೋಬೋದು. ಯಾವುದರಿಂದ? ಸೈಲೇಜಿಂದ. ಯಾಕೆ ಅಂತ ಅಂದರೆ ಇದರಲ್ಲಿ ಪ್ರೋಟೀನ್ ಕಂಟೆಂಟ್ ಹೆಚ್ಚಾಗಿರೋದ್ರಿಂದ ಒಂದು ಸೈಲೇಜಲ್ಲಿ ನಾವಿಲ್ಲಿ 6 kg ಕೊಡುವಂಥ ದಾಣಿ ಮಿಶ್ರಣವನ್ನು 3 kgಗೆ ಧಾರಾಳವಾಗಿ ಕಡಿಮೆ ಮಾಡ್ಕೋಬಹುದು. ಆಗಲಿಲ್ಲ 3 kg ಬೇಡ ಅಂದರೆ ಒಂದು ಕನಿಷ್ಠ ಒಂದು 2 kg ಅಷ್ಟು 6 kg ಕೊಡ್ತಕ್ಕಂತಹ ಒಂದು ಹಸುವಿಗೆ ದಾಣಿ ಮಿಶ್ರಣ ನೀವೇನಾದರೂ ಸೈಲೇಜ್ ಒಂದು 8 kg ಅಷ್ಟು ಕೊಟ್ಟಿದ್ದೀರಾ ಅಂತ ಅಂದರೆ ಕಂಪಲ್ಸರಿ ನೀವು 2 kg ದಾಣಿ ಮಿಶ್ರಣವನ್ನು ಕಡಿಮೆ ಮಾಡ್ಕೋಬೋದು. ಕ್ಯಾಟಲ್ ಫೀಡನ್ನು ಕಡಿಮೆ ಮಾಡ್ಕೋಬೋದು, ಕಂಪ್ನಿ ಫೀಡನ್ನು. ಅಲ್ಲಿ ನೀವು 2 kg ಅಷ್ಟು ಒಂದು ಇದನ್ನು ಉಳಿಸಿದಂತೆ ಆಯಿತು. ನೆಕ್ಸ್ಟು ಈ ಒಂದು ಸೈಲೇಜನ್ನು ನಾವು ಪ್ರತಿದಿನ ಹೊಲಕ್ಕೆ ಹೋಗಿ ತರುವಂಥ ಒಂದು ಅವಶ್ಯಕತೆ ಇರೋದಿಲ್ಲ. ಕಂಪಲ್ಸರಿ ನಾವು ಅದನ್ನು ಒಂದು ಕಡೆ ಸ್ಟೋರ್ ಮಾಡಿರ್ತೀವಿ. 40 ಡೇಸ್ ತನಕ ಆ ಒಂದು ಸೈಲೇಜ್ ಫಿಟ್ಗಳ ಒಂದು ಚೀಲವನ್ನು ಓಪನ್ ಮಾಡಿದ್ರೆ 40 ಡೇಸ್ ಆದಮೇಲೆ ನಾವು ಒಂದು ಕಡೆ ಸ್ಟೋರ್ ಆಗಿರುತ್ತೆ. ಸುಮಾರು ಟನ್ ಗಟ್ಟಲೆ ಆ ಮೇವಿರುತ್ತೆ. ಆ್ಯಸ್ ಯೂಶುವಲ್ ನಮ್ಮ ಒಣಮೆಗಳು ಏನಿರುತ್ತೆ ಅದೇ ರೀತಿಯಾಗಿ ಅಂಡರ್ಗ್ರೌಂಡಲ್ಲಿ ಅಥವಾ ಮೇಲ್ಭಾಗದಲ್ಲೂ ಒಂದು ಸೈಲೇಜ್ ಫಿಟ್ಗಳನ್ನು ಕೊಟ್ಕೊಂಡಿರ್ತೀರ. ಅಲ್ಲಿ 2-3 ಫಿಟ್ಗಳಾದಾಗ ಒಂದಾದ ನಂತರ ನೀವು ಓಪನ್ ಮಾಡಿಕೊಂಡು ಮಾಡ್ಬೋದು. ಇಲ್ಲಿ ನಾವು ಹೊಲಕ್ಕೆ ಹೋಗಿ ಕೂಲಿಗಳನ್ನು ಕರ್ಕೊಂಡು ಹೋಗ್ಬಿಟ್ಟು, ಆಳುಗಳನ್ನು ಕರ್ಕೊಂಡು ಹೋಗ್ಬಿಟ್ಟು ಮೇವನ್ನು ಕಟ್ ಮಾಡಿಸ್ಕೊಂಡು, ಸೂಪರ್ ನೇಪಿಯರೋ ಇನ್ನೊಂದು ಯಾವುದೋ ಒಂದು ಮೇವನ್ನು ಕಟ್ ಮಾಡಿಸ್ಕೊಂಡು ಅಲ್ಲಿಂದ ತಂದು ಅದನ್ನು ಚಾಪ್ ಕಟ್ಟರ್ಗೆ ಹಾಕಿ ಮತ್ತೆ ಫೀಡಿಂಗ್ ಕೊಡುವಂತಹ ಇಷ್ಟು ಸಮಯ ಮತ್ತು ಕೂಲಿ ಆಳುಗಳು ಎರಡೂ ಉಳಿತಾಯ ಆಗುತ್ತೆ. ಈ ಒಂದು ಇದರಿಂದ ಯಾವುದರಿಂದ? ಸೈಲೇಜಿಂದ. ನಾವು ಆಲ್ರೆಡಿ ಒಂದೇ ದಿವಸದಲ್ಲಿ ಎಲ್ಲ ಟೋಟಲಾಗಿ ಕಟ್ ಮಾಡಿಬಿಟ್ಟು ಸ್ಟೋರ್ ಮಾಡಿರ್ತೀವಿ. ನಮ್ಗೆ ಎಷ್ಟು ಬೇಕಷ್ಟು ತೆಗಿತಾ ಕೊಡ್ಬೋದು. ಕೂಲಿ ಆಳುಗಳ ಖರ್ಚು ಅನ್ನೋದು ತೀರಾ ಕಡಿಮೆ ಆಗ್ತಾ ಹೋಗ್ತದೆ. ನಾನು ನೋಟ್ ಮಾಡಿರುವಂತಹ ಯೂಸಸ್ ಏನಿದೆ ಅನ್ನೋದನ್ನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಅದೇ ರೀತಿ ಮೇಯ್ನ್ಲಿ ನಮಗೆ ನಾವು ಎಲ್ಲ ಕಾಲದಲ್ಲೂ ಸಹ ಹಸಿರು ಮೇವನ್ನು ಮತ್ತು ಪೌಷ್ಟಿಕಾಹಾರವನ್ನು ಒಂದೇ ರೀತಿಯಾಗಿ ಎಲ್ಲ ಕಾಲ ವರ್ಷ ಪೂರ್ತಿ 365 ಡೇಸ್ 365 ದಿನದಲ್ಲೂ ಸಂಪೂರ್ಣ ಪೌಷ್ಟಿಕಾಹಾರವನ್ನು ನಮ್ಗೆ ಕೊಡಲಿಕ್ಕಾಗೋದಿಲ್ಲ. ಹೇಗೆ? ಬೇಸಿಗೆ ಕಾಲದಲ್ಲಿ ಹಸಿ ಮೇವಿನ ಕೊರತೆ ಉಂಟಾಗಬಹುದು, ಮತ್ತು ಮಳೆಗಾಲದಲ್ಲಿ ಡ್ರೈ ಮ್ಯಾಟರ್ ಕೊರತೆ ಉಂಟಾಗ್ಬೋದು. ಇನ್ನೊಂದು ಟೋಟಲಿಯಾಗಿ 365 ದಿನದಲ್ಲಿ ನಮ್ಮ ಡೈರಿ ಫಾರ್ಮ್ಗೆ ಸಂಪೂರ್ಣ ಪೌಷ್ಟಿಕಾಹಾರವನ್ನು ಕೊಡೋದಕ್ಕೆ ಸಾಧ್ಯವಿಲ್ಲ. ಬಟ್ ಸೈಲೇಜ್ ಇದ್ದಾಗ ಸಂಪೂರ್ಣವಾಗಿ ಸಮತೋಲಿತ ಆಹಾರವನ್ನು 365 ದಿನದಲ್ಲೂ ಕೊಡಬಹುದು, ಸಿಗುತ್ತೆ. ಯಾವಾಗ? ಸೈಲೇಜ್ ನೀವು ಮಾಡಿಕೊಂಡಾಗ. ಅದು ಒಂದು ಮುಖ್ಯ ಉಪಯೋಗ ಅಂತಕ್ಕಂಥ ನಾನು ಹೇಳ್ಬೋದು. ಅದೇ ರೀತಿ ಕೂಲಿ ಸಮಸ್ಯೆ ಇರೋದಿಲ್ಲ ಇದರಿಂದ. ಮೇಯ್ನ್ಲಿ ನಮಗೆ ಟೋಟಲ್ ಓವರಾಲ್ ಆಗಿ ಹೇಳ್ತಕ್ಕಂಥದ್ದನ್ನು ನಾನು ಲಾಸ್ಟಲ್ಲಿ ಹೇಳ್ತೀನಿ. ಓವರಾಲ್ ಏನಾಗಿರುತ್ತೆ ಅಂತಂದರೆ ನೆಕ್ಸ್ಟ್ ದಾಣಿ ಮಿಶ್ರಣವನ್ನು ಆಟೋಮೆಟಿಕಲಿ ಕಡಿಮೆ ಮಾಡ್ಕೋಬೋದು ನೀವು ಈ ಸೈಲೇಜನ್ನು ಬಳಕೆ ಮಾಡೋದ್ರಿಂದ. ದಾಣಿ ಮಿಶ್ರಣ ಕಡಿಮೆ ಆಯಿತು ಅಂದರೆ ಉತ್ಪಾದನಾ ವೆಚ್ಚ ಅಂತಕ್ಕಂಥದ್ದು ಕಡಿಮೆ ಆಗುತ್ತೆ. ಅಲ್ಲಿ ಕಾಸ್ಟ್ ಕಡಿಮೆ ಆಗುತ್ತೆ. ಅದರಿಂದ ಮೇಯ್ನ್ಲಿ ಇದಾಗ ಏನಾಗುತ್ತೆ ಅಂದರೆ ಇದನ್ನು ಮಾಡೋದ್ರಿಂದ ಇಲ್ಲಿ ಈ ಒಂದು ಸೈಲೇಜ್ ಈ ಒಂದು ಅನಿರೋಬಿಕ್ ಫರ್ಮೆಂಟೇಷನ್ ಬೇಸ್ ಮೇಲೆ ನಡೆದಿರುತ್ತೆ. ಆದ್ದರಿಂದ ಇಲ್ಲಿ ರಾಸುಗಳು ಏನು ಮಾಡ್ತವೆ ಅಂದರೆ ಒಂದು ಬಾರಿ ಅದಕ್ಕೇನಾದರೂ
ಅಡಿಕ್ಟ್ ಆಗಿಬಿಟ್ರೆ ಯಾವುದಕ್ಕೆ ಸೈಲೇಜ್ಗೆ ತುಂಬಾ ಇಷ್ಟಪಟ್ಟು ತಿಂದುಬಿಡ್ತವೆ. ಸೊ ಜೀರ್ಣ ಆಗುವಂತಹ ಒಂದು ಸಿಸ್ಟಮ್ ಚೆನ್ನಾಗಿರುತ್ತೆ. ಸೊ ಬೇಗನೆ ಜೀರ್ಣ ಆಗುತ್ತೆ, ಪೋಷಕಾಂಶಗಳು ಬೇಗ ಸಿಗ್ತವೆ. ಈಗ ಪೋಷಕಾಂಶಗಳು ಹೆಚ್ಚಿನದಾಗಿ ಬಾಡಿಗೆ ದೊರೆತಾಗ ಏನಾಗ್ತದೆ ಅಂದರೆ ಹಾಲಿನ ಗುಣಮಟ್ಟನೂ ಹೆಚ್ಚಾಗುತ್ತೆ, ಹಾಲಿನ ಇಳುವರಿನೂ ಹೆಚ್ಚಾಗುತ್ತೆ ಯಾವಾಗ ಸೈಲೇಜ್ ಕೊಟ್ಟಾಗ. ಸೊ ಅದು ಒಂದೇ ರೀತಿಯ ಕಾನ್ಸ್ಟೆಂಟಾಗಿ ಹೋಗ್ತಕ್ಕಂತಹ ಒಂದು ಮೇವಿನ ವಿಧ ಅಂತಂದು ಹೇಳ್ಬೋದು. ಸೊ ತುಂಬಾ ಚೆನ್ನಾಗಿರುತ್ತೆ. ಒಂದು ವೇಳೆ ಅತಿ ಹೆಚ್ಚಾಗಿ ಇದನ್ನೇ ಕೊಟ್ಟು ಮಾಡ್ತೀವಿ ಅಂದರೆ ಖಂಡಿತ ಸಾಧ್ಯವಿಲ್ಲ. ಓವರಾಲ್ ಎಲ್ಲನೂ ಡೌನ್ ಆಗಿ ಹೋಗ್ಬೋದು, ನಿಮ್ಮ ಹಾಲಿನ ಇಳುವರಿ ಆಗ್ಬೋದು, ಗುಣಮಟ್ಟ ಇಲ್ಲಿ ಅಲ್ಲಿ ಬರ್ತಕ್ಕಂಥದ್ದೇ ಕಡಿಮೆ ಆಗುತ್ತೆ. ಯಾಕೆಂದರೆ ಇದು ಸಂಪೂರ್ಣವಾಗಿ ಪೂರಕವಾಗಿ ಅಂದರೆ ಇದು ಆಲ್ಟರ್ನೇಟಿವ್ ಆಗಿ ಇದನ್ನು ಮಾಡೋದಕ್ಕೆ ಬರೋದೇ ಇಲ್ಲ. ಇದೊಂದು ಪ್ಯಾರಲಲ್ ಆಗಿ ಅಂದರೆ ಅದರ ಜೊತೆಯಲ್ಲಿ ಕೊಡಬೇಕಷ್ಟೇ. ನಾವೇನೀಗ ಹಸಿಮೇವು ಒಣಮೇವನ್ನು ಕೊಡ್ತಿರ್ತೀವೋ ಸೊ ಹಸಿಮೇವನ್ನು ಸ್ವಲ್ಪ ಕಡಿಮೆ ಮಾಡಿ ಅದಕ್ಕೆ ಆಲ್ಟರ್ನೇಟಿವ್ 20 kg ಹಸಿಮೇವು 30 kg ಒಂದು 20 kg ಹಸಿಮೇವು ಒಂದು 10 kg ಸೈಲೇಜ್. ಸೊ ಈ ರೀತಿಯಾಗಿ ಕೊಟ್ಟಾಗ ನಮ್ಗೆ ದಾಣಿ ಮಿಶ್ರಣ ಕಡಿಮೆ ಆಗ್ಬೋದು. ಓವರಾಲ್ ಒಂದು ಮೇಯ್ನ್ ರೀಸನ್ ಅಂದರೆ ಮೇಜರ್ ಉಪಯೋಗ ಅಂತ ಅಂದರೆ ಸೊ ನಮಗಿಲ್ಲಿ ಕಾಸ್ಟ್ ಆಫ್ ಪ್ರೊಡಕ್ಷನ್ಸ್ ತೀರಾ ಕಡಿಮೆ ಆಗುತ್ತೆ. ತೀರಾ ಮೀನ್ಸ್ ಫುಲ್ ಕಡಿಮೆ ಏನಾಗಲ್ಲ, ಒಂದು ಸ್ವಲ್ಪ ಬೇಸ್ ಕಡಿಮೆ ಆಗುತ್ತೆ, ಬೆಟರ್ ಆಗುತ್ತೆ ಯಾವಾಗ ಸೈಲೇಜ್ ಬಳಕೆ ಮಾಡಿದಾಗ. ಸೊ ಸಂಪೂರ್ಣವಾಗಿ ನಾವು ಈ ಸೈಲೇಜನ್ನೇ ಕೊಟ್ಟು ಮಾಡ್ತೀವಿ ಅಂದರೆ ಸಾಧ್ಯನೇ ಇರೋದಿಲ್ಲ. ಸೊ ಅದು ಆಗೋದಿಲ್ಲ. ಯಾಕೆ ಅಂತಂದರೆ ಅದು ಅಷ್ಟು ಸೂಕ್ತನೂ ಅಲ್ಲ ಅದು. ಸೊ ಅಧಿಕ ಪ್ರೋಟೀನ್ಸ್ ಇರೋದ್ರಿಂದ ಸೊ ನಾವು ಒಳ್ಳೆ ಇದನ್ನು ಕೊಟ್ಟಂತಾಗುತ್ತೆ. ಸೊ ಅಷ್ಟಾಗಿ ಈ ಒಂದು ಇದರಲ್ಲಿ ಮಾಡ್ಬೋದು. ವರ್ಷ ಪೂರ್ತಿ ನಾವು ಕಂಪಲ್ಸರಿ ಈ ಒಂದು ಇದನ್ನು ಮಾಡ್ತೀವಿ. ಸೊ ಓವರಾಲಿ ಆ ಒಂದು ಸೈಲೇಜನ್ನು ಕೊಡೋದ್ರಿಂದ ನಮ್ಮ ಒಂದು ಇದರಲ್ಲಿ ಸೊ ಕಾಸ್ಟ್ ಆಫ್ ಪ್ರೊಡಕ್ಷನ್ಸ್ ಮಾತ್ರನೇ ಕಡಿಮೆ ಮಾಡ್ಕೋಬಹುದು. ಸೊ ಅದನ್ನೇ ನಂಬಿ ನಾವು ಮಾಡೋದಕ್ಕಂತೂ ಆಗೋದಿಲ್ಲ. ಸೊ ಖಂಡಿತ ಒಳ್ಳೆ ಫುಡ್ಡೇ ಇದು. ಯಾವಾಗ ಅಂದರೆ ಒಂದು ಲಿಮಿಟ್ ಆಗಿ ಕೊಟ್ಟಾಗ. ಸೊ ಅದು ಹೆಚ್ಚಾದಾಗ ಸೊ ಆಮ್ಲಿಗೆ ಅದಿತಿ ಆಗ್ಬೋದು, ಇನ್ನೊಂದು ಮೊತ್ತಾಗ್ಬೋದು. ಸೊ ಖಂಡಿತ ನೀವು ಹೆಚ್ಚನ್ನು ಕೊಡಬೇಡಿ, ಲಿಮಿಟೆಡ್ ಆಗಿ ಮಾತ್ರನೇ ಸೊ ಕೊಡಬೇಕಾಗುತ್ತೆ. ಸೊ ಆ ಒಂದು ಸೈಲೇಜನ್ನು ನೀವು ನಿಮ್ಮ ಇದರಲ್ಲಿ ನಿಮ್ಮ ತೋಟಗಳಲ್ಲಿ ನಿಮ್ಗೆ ಎಷ್ಟು ಲಿಮಿಟ್ ನಿಮ್ಗೆ ಬೇಕಾಗಿರುತ್ತೆ ಅವಶ್ಯಕತೆ ಇದ್ದಷ್ಟನ್ನು ನೀವು ಮಾಡ್ಕೋಬೇಕು. ಈಗ ಸಪೋಸ್ ಒಂದು 8 kg ಕೊಡ್ತಾ ಇರ್ತಾರೆ ಒಂದು ಹಸುಗೆ ಅಂದರೆ ನಿಮ್ಮಲ್ಲಿ ಎಷ್ಟು ಹಸುಗಳಿದ್ದಾವೆ. ಸೊ ಅದು ಒಂದು ದಿನಕ್ಕೆ ಎಷ್ಟು ಬೇಕಾಗುತ್ತೆ, ಒಂದು ತಿಂಗಳಿಗೆ ಎಷ್ಟು ಬೇಕಾಗುತ್ತೆ, ಈ ಕ್ಯಾಲ್ಕುಲೇಷನ್ಸ್ ಹಾಕ್ಕೊಳ್ಳಿ. ಈ ಕ್ಯಾಲ್ಕುಲೇಷನ್ಸ್ ಬೇಸ್ ಮೇಲೆ ಎಷ್ಟು ಟನ್ ಬೇಕಾಗುತ್ತೆ. ಇಲ್ಲ ಹೊರಗಡೆ ಯಾರಾದರೂ ಕರ್ತಾರೆ ಅಂದರೆ ಸಾಕಷ್ಟು ಜನ ಇದ್ದಾರೆ, ಖಾಸಗಿ ಕಂಪ್ನಿಯವರು ಈ ಸೈಲೇಜನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಸಪ್ಲೈ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಸುತ್ತಮುತ್ತ ಬೇಕಾದಷ್ಟು ಜನ ರೈತರೇ ಮಾಡ್ತಿದ್ದಾರೆ, ಕಂಪ್ನಿ ಏನಿಲ್ಲ, ರೈತರೇ ಮಾಡ್ತಿದ್ದಾರೆ. ಸೊ ನಿಮ್ಗೆ ಬೇಕಾದಂತಹ ಒಂದು ಇದರಲ್ಲಿ ಸಿಗುತ್ತೆ, ಬೇಜಾನ್ ಸೈಲೇಜ್ ಸಿಗ್ತಾರೆ. ಬಟ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಕನಿಷ್ಠ 5 ರೂಪಾಯಿ, ಕನಿಷ್ಠ ಅಂದರೆ 5 ರೂಪಾಯಿ, 7, 8, 9 ರೂಪಾಯಿ ನಿಮಗೆ ಪರ್ kg ಸೈಲೇಜ್ ಸಿಗುತ್ತೆ. ಸೊ ಇದು ಕೊಡೋ ಬದಲು ದಾಣಿ ಮಿಶ್ರಣವನ್ನೇ ಕೊಡಬಹುದು. ಯಾಕೆಂದರೆ ಕಾಸ್ಟ್ ಜಾಸ್ತಿ ಆಗುತ್ತೆ, ನಿಮಗೆ ಟ್ರಾನ್ಸ್ಪೋರ್ಟು ಅದು ಇದು ಮತ್ತೊಂದು ಓವರಾಲ್ ಹೆಚ್ಚಾಗುತ್ತೆ. ಮತ್ತು ಇದರಲ್ಲಿ ಇನ್ನೊಂದು ಉಪಯೋಗವಿಲ್ಲದೆ ಇರತಕ್ಕಂತಹ ಒಂದು ಅನಾನುಕೂಲ ಏನು ಅಂತ ಅಂದರೆ ಸೊ ಒಮ್ಮೆ ಅದೇನಾದರೂ ಗಾಳಿಗೆ ತೆಗೆದಿಟ್ಟಾಗ, ಗಾಳಿ ಏನಾದರೂ ಇದಕ್ಕೆ ಒಳ ಸೇರಿದಾಗ ಸೈಲೇಜ್ ಸಂಪೂರ್ಣವಾಗಿ ನಾಶ ಆಗುವಂಥ ಚಾನ್ಸಸ್ ಮ್ಯಾಕ್ಸಿಮಮ್ ಇರುತ್ತೆ. ಸಂಪೂರ್ಣವಾಗಿ ನಾಶ ಆಯಿತು ಅಂತ ತಗೊಂಡೋಗೆಲ್ಲ ತಿಪ್ಪೆಗೆ ಹಾಕಬೇಕಾಗುತ್ತೆ. ಸೊ ತಿಪ್ಪೆಗೆ ಹಾಕ್ತಾ ಅಂತಂದರೆ ಗೊಬ್ಬರ ಆಗುತ್ತೆ ಅಷ್ಟೇ. ಅದು ಓವರಾಲ್ ನಾವೇನು ಇಷ್ಟು ಕಷ್ಟಪಟ್ಟಿರ್ತೀವೋ ಸೊ ಅದು ಗಾಳಿ ಬಿಡದಂತೆ ನೀಟಾಗಿ ನೀರು ಗಾಳಿ ಸೊ ಎರಡು ತಾಕದಂತೆ ಸೈಲೇಜನ್ನು ಕಾಪಾಡ್ಕೋಬೇಕಾಗುತ್ತೆ. ಕಾಪಾಡಿಕೊಂಡಾಗ ಅದೇ ರೀತಿ ಈಗ ಮೇಯ್ನ್ಲಿ ಈ ಸೈಲೇಜ್ ಬ್ಯಾಗ್ಗಳು ಬಂದಿದ್ದಾವೆ. ಸೈಲೇಜ್ ಬ್ಯಾಗ್ಗಳಲ್ಲಿ ಸೈಲೇಜ್ ಮಾಡ್ತಾರೆ. ಸೊ ಇಲಿ ಕಾಟದಿಂದ ಅವುಗಳನ್ನು ಭದ್ರವಾಗಿ ಕಾಪಾಡ್ಕೋಬೇಕು. ಸೊ ಅದು ಮೇಯ್ನ್ಲಿ ನೀವು ಸಿಮೆಂಟ್ ತೊಟ್ಟಿಗಳಲ್ಲಿ ಪಿಟ್ಗಳಲ್ಲಿ ಮಾಡಿದಾಗ ನೀರು ಗಾಳಿ ಹೋಗದಂತೆ ನೋಡಿಕೊಂಡ್ರೆ ಓಕೆ ಬೆಸ್ಟ್, ಅದು ಚೆನ್ನಾಗಿರುತ್ತೆ. ನೀವೇನಾದರೂ ಬ್ಯಾಗ್ಗಳಲ್ಲಿ ಅಥವಾ ಈ ಒಂದು ಪ್ಲಾಸ್ಟಿಕ್ ಡ್ರಮ್ಗಳಲ್ಲಿ ಏನಾದರೂ ಮಾಡಿದರೆ ಸೊ ಕಂಪಲ್ಸರಿ ಇಲಿ ಕಾಟ ಇರ್ಬೋದು. ಸೊ ಅದು ಕಟ್ ಮಾಡಿದಾಗ ಸೊ ಅದರೊಳಗಡೆ ಸೊ ಗಾಳಿ ಆಗ್ಬೋದು, ನೀರಾಗ್ಬೋದು, ಸೇರಿದಾಗ ನಾಶ ಆಗುವಂಥ ಚಾನ್ಸಸ್ ಇರುತ್ತೆ. ಅಷ್ಟು ಬಿಟ್ಟರೆ ಇದರಲ್ಲಿ ಏನು ಅನಾನುಕೂಲಗಳು ಇರೋದಿಲ್ಲ. ಸೊ ಸೈಲೇಜು ಡೈರಿ ಫಾರ್ಮ್ಗೆ ಒಳ್ಳೆಯ ಆಹಾರ. ಸೊ ಅದು ಕಡಿಮೆ ರೀತಿಯಲ್ಲಿ ಲಿಮಿಟೆಡಾಗಿ ಕೊಟ್ಟಾಗ ಸೊ ಅದು ಒಳ್ಳೆ ಹಾಲನ್ನು ಉತ್ಪಾದನೆ ಮಾಡಲಿಕ್ಕೆ, ಒಳ್ಳೆ ಗುಣಮಟ್ಟದ ಹಾಲನ್ನು ಉತ್ಪಾದನೆ ಮಾಡಲಿಕ್ಕೆ ಇದು ಖಂಡಿತ ಒಳ್ಳೆ ಆಹಾರ ಆಗಿರುತ್ತೆ. ಸೊ ಯಾರಿಗೆಲ್ಲ ಈ ಒಂದು ಫೀಡ್ನ ಅವಶ್ಯಕತೆ ಇದೆ, ಬೆಂಗಳೂರಿನ ಸುತ್ತಮುತ್ತ ಡಾಬಸ್ಪೇಟೆ ಹತ್ರ ಇದ್ದಾರೆ, ಗ್ಲೋಬಲ್ ಅರ್ತ್ ಕಂಪ್ನಿ ಅಂತಿದೆ ಒಂದು. ಸೊ ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ. ಮತ್ತು ಹೇಳ್ಬಿಟ್ಟು ದೊಡ್ಡಾಲ್ದ ಮರದ ಹತ್ರ ಇದ್ದಾರೆ. ಸೊ ಲೋಕಲ್ ಕಂಪ್ನಿಯವರು ತುಂಬ ಜನ ಇದ್ದಾರೆ, ನಿಮಗೆ ಗೊತ್ತಿದೆ. ಸೊ ಅದನ್ನು ನನ್ನ ಸಪ್ಲೈಯರ್ಸ್ ಬೇಕು ಕೊಡಿ ಅಂತ ಕೇಳಿದ್ರೆ ಖಂಡಿತ ನಾನು ಅದನ್ನು ರೆಫರ್ ಮಾಡ್ತೀನಿ ನಿಮ್ಗೆ ಇಲ್ಲಿ ಏನು ಅಂತ. ಬಟ್ ಕಾಸ್ಟ್ ಜಾಸ್ತಿ ಆಗುತ್ತೆ, ಅದಕ್ಕೆ ನಂಗೆ ಬೇಜಾರಾಗುತ್ತೆ. ಅದನ್ನು ತರಿಸ್ಕೊಳ್ಳೋದು ಬೇಡ ಅಂತಕ್ಕಂಥದ್ದು. ಹಾಲಿನ ಇಳುವರಿ ಹೆಚ್ಚಾಗಬೇಕು ಅಂದರೆ ಕೊಡಬೇಕು, ಬಟ್ ಕಾಸ್ಟ್ ಜಾಸ್ತಿ ಆಯಿತು ಅಂತಂದರೆ ನಮ್ಗೆ ಕೊಡ್ತಕ್ಕಂಥ ಹಾಲಿನ ರೇಟ್ಗಳಲ್ಲಿ ನಾವು ಕೊಂಡ್ಕೊಂಡ್ಬಂದು ಈ ರೀತಿ ಮೇವುಗಳನ್ನು ಹಾಕಿದಾಗ ಖಂಡಿತ ನಾವು ಮುಂದೆ ಹೋಗೋದು ತುಂಬ ಕಷ್ಟ ಆಗುತ್ತೆ. ಸೊ ಆ ಉದ್ದೇಶಕ್ಕೋಸ್ಕರ ಸೊ ನಾವು ಅದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೋಬೇಕು. ಬಟ್ ಸಾಧ್ಯವಿದ್ದರೆ ನಿಮಗೆ ನೀರಾವರಿ ಇದ್ದು ಜಮೀನಿದ್ದು ಮಾಡ್ತೀವಿ ಅನ್ನೋದಾದರೆ ಒಂದು ಸಲ ಮಾಡಿಬಿಟ್ಟು ಸ್ಟೋರ್ ಮಾಡ್ಕೊಳ್ಳಿ. ಸೊ ಸೈಲೇಜ್ ಒಳ್ಳೆಯದೇ. ಸೊ ಅದು ನಾನು ಮೇಯ್ನಾಗಿ ಹೇಳ್ತಕ್ಕಂಥದ್ದು. ಸೈಲೇಜ್ ಅಂತೂ ಉತ್ತಮವಾದಂತಹ ಆಹಾರ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಸೊ ಅವ್ರು ಖಂಡಿತ ಒಂದು ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಪರವಾಗಿಲ್ಲ ಡಿಸ್ಲೈಕ್ ಮಾಡಿ. ಸೊ ಪಕ್ಕದಲ್ಲಿ ಅದು ಒಂದು ಬಟನ್ ಕೊಟ್ಟಿದ್ದಾರೆ ಯೂಟ್ಯೂಬ್ನವರು. ಸೊ ಡಿಸ್ಲೈಕ್ ಆದರೂ ಮಾಡಿ, ಏನು ತೊಂದರೆ ಇಲ್ಲ.
ನೆಕ್ಸ್ಟ್ ವಿಡಿಯೋ ನಾಳೆ ಮಾಡ್ತಕ್ಕಂಥದ್ದು. ಸೊ ಈಗ ಏನು ಪೋಸ್ಟ್ ಹಾಕಿದ್ದೀನಿ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಚಿಕ್ಕ ಬಿಸ್ನೆಸ್ಸು. ಸೊ ಬೇರೇನೋ ಅದೇನು ದೊಡ್ಡದಾಗಿ ಇದೇನು ಇನ್ವೆಸ್ಟ್ ಮಾಡಿ ಮಾಡ್ತಕ್ಕಂಥದ್ದಲ್ಲ. ಇನ್ವೆಸ್ಟ್ ಮಾಡ್ದಲೇ 0% ಮಾಡೋದಲ್ಲ, ಕಂಪಲ್ಸರಿ ಇನ್ವೆಸ್ಟ್ ಮಾಡಬೇಕು. ಇನ್ವೆಸ್ಟ್ ಮಾಡಿದ್ರೇ ರಿಟರ್ನ್ಸ್ ತಗೊಳ್ಳೋದು. ಸೊ ಏನು ಅಂದ್ರೆ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.